ಇವನ್ನ ಅಳಿಯನಾಗಿ ಮಾಡ್ಕೋಬೇಕು ಅಂತ ಹೊರಟಿದ್ರಲ್ಲ, ಇವನ್ ಯಾರು ಅಂತ ಗೊತ್ತಾ? ಈ ಮನೆಯಲ್ಲಿರೋ ಒಬ್ಬೊಬ್ಬರು ತಲೆ ತೆಗಿಯೋಕ್ ಬಂದಿರೋ ಆದಿಶೇಷನ ಮಗ. ಕೇಳು ಕೇಳು ಕೇಳು, ಈ ಎದೆಗೆ ಕಿವಿ ಇಟ್ಟು ಕೇಳು. ನಿನ್ನ ಪ್ರಾಣಕ್ಕೋಸ್ಕರ ಈ ಗುಂಡಿಗೆ ಹೇಗೆ ನಿಮಿಷಕ್ಕೆ 100 ಸಾರಿ ಹೊಡ್ಕೋತಾ ಇದೆ ಅಂತ ಕೇಳು. ನಮ್ಮನೇಲೆ ಇದ್ದು ನಗ್ನಗ್ತಾ ಮಾತಾಡ್ತಾ ಎಷ್ಟು ಧೈರ್ಯವಾಗಿ ಬದುಕುತ್ತೆ ಅಂದ್ರೆ ನಿಂತು ಬೆಂಕಿ ಗುಂಡಿಗೆ. ಈ ಬೆಂಕಿ ಜೊತೆಯ ಗುಂಡಿಗೆ ಧೈರ್ಯ ಹೀಗೆ ಸತ್ತಬೇಕು. ನಿನ್ನೂರು, ನಿನ್ನವರು, ನಿನ್ನಪ್ಪ, ನಿನ್ನಮ್ಮ ಅಂದ್ರೆ ನಿನಗೆ ಪ್ರಾಣ ಅಲ್ಲ? ಅವ್ರಿಗೋಸ್ಕರ ನಿನ್ ರಕ್ತ ಕುದಿಯುತ್ತಲ್ಲ. ಏಯ್, ನಿನ್ ಕಣ್ ಮುಂದೆನೆ ನಿನ್ ತಾಯಿನ ಕೊಚ್ಚಾಕ್ದಂಗೆ ನಿನ್ ತಂದೆನೂ ಕೊಚ್ಚಾಕ್ತೀನಿ ನೋಡ. ಶಿವ ಶಿವ ಜಯ ಜಯ ಶಂಕರ ಹರ ನಂತರ ಶಿವ ಮೂರ್ತಿ ಜಯ ಜಯ ಶಿವ 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 ಜಯ ಜಯ. ಮದ್ವೆ ಮನೆಗೆ ನುಗ್ಗಿ ಗುಳ್ಳೆ ನರಿತರ ನನ್ನ ತಾಯಿನ ಕೊಂದಾಕಿದ್ದು ಗಂಡಸ್ತನ ಅನ್ನದಲ್ದೆ ನಾನು ಬದುಕಿರ್ಬೇಕಾರ ನನ್ನ ತಂದೆನ ಕೊಚ್ಚಾಕ್ತೀನಿ ಅಂತ ಹೇಳ್ತೇನೆ ನೀನು. ಆ ಊರಲ್ಲಿರೋ ದೇವ್ರನ್ನ ಮುಟ್ಟೋ ಮುಂಚೆ ಆ ಗರ್ಭಗುಡಿ ಮುಂದೆ ಇರೋ ಈ ಗರಡ್ ಕಂಬ ನೋಡಿದೇನೋ ಮೊದಲು ಇದನ್ನ ದಾಟು. ಹೆಣ್ಣು ಅನ್ನೋದನ್ನು ನೋಡದೆ ಅವ್ರ ಮೇಲೆ ಕೈ ಮಾಡೋದೇ ನಿನ್ನ ಗಂಡಸ್ತನ. ಆದ್ರೆ ಗಂಡಸ್ತನನ ಮಟ್ಟ ಹಾಕಕ್ ಅವತಾರ ಎತ್ತಿರೋ ವಿಷ್ಣು ನಾನು. ಕೈಯಲ್ಲಿ ಹಿಡಿದು ಮತ್ತೆ ಸಮರಕ್ಕೆ ನಿಂತ್ರೆ ಒಬ್ಬೊಬ್ರು ತಲೆನೋ ಬಿರುಗಾಳಿಯಲ್ಲಿ ತರಕಾರಿ ತರ ತೆಗೆದ್ಬಿಡ್ತೀನಿ. ಏನೋ ಸಿಗುತ್ತೆ ನಿನಗಿದ್ರಲ್ಲಿ, ಏನೋ ಸಿಗುತ್ತೆ. ಹೊಡೆದಾಡಿ ಕತ್ತಿ ಉಳಿಯತ್ತೆ ಹೊರತು ಈ ಊರಲ್ಲಿ ಮನುಷ್ಯರು ಬದುಕಿದ್ರು ಅಂತ ಹೇಳೋದಕ್ಕೆ ಒಬ್ಬ ಮನುಷ್ಯ ಬದುಕಿರಲ್ಲ. ಒಬ್ಬ ಪ್ರೀತಿಸು, ಆದ್ರೆ ಪ್ರೀತಿಸು. ಅಬ್ಬಬ್ಬ ಅಂದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಈಗಲೂ ನಿನ್ನ ಕೈ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇಷ್ಟ ಆದ್ಮೇಲೆ ನಿನ್ನ ದ್ವೇಷನ ನಿನಗೆ ಮುಖ್ಯ ಅನ್ನಂಗಿದ್ರೆ ತಗೋ. ನಾನು ಮೌನನ ಏಡಿತನ ಅಂತ ತಿಳ್ಕೊಬೇಡ. ಕೈ ಎತ್ತಕ್ ಬರಲ್ಲ ಅಂತಲ್ಲ, ಕೈ ಮಾಡೋಕ್ ನನಗೆ ಇಷ್ಟ ಇಲ್ಲ. ವೈರತ್ವ ಮುಗಿಬೇಕು ಅಂದ್ರೆ ಒಂದು ಕಡೆ ಸುಮ್ಮನಾದ್ರೆ ಎದುರು ನಿಂತವ್ರು ಒಳ್ಳೆಯವ್ರಾಗ್ತಾರೆ ನನ್ನ ನಂಬಿಕೆ. ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ನೀನು. ನಾನು ನಮ್ಮವರು ನಿನ್ನ ಕಾಂಪೌಂಡ್ ಅಲ್ಲಿ ಬರೀ ಕೈಯಲ್ಲಿ ನಿಂತಿದ್ದೀವಿ. ಇದು ಗಂಡಸ್ತನ. ನನ್ನ ಮಗ ಅಂತ ಗೊತ್ತಾದ್ರೆ ಅವನ್ನ ನೀವು ಕೊಚ್ಚಾಕ್ತಿರಂತ ಗೊತ್ತಿದ್ದು ನಿಮ್ಮ ಮಧ್ಯೆ ಇದ್ದಲ್ಲ. ನನ್ನ ಮಗ ಇವನು ಗಂಡಸು. ಇದು ಗಂಡಸ್ತನ ಅಂದ್ರೆ ಕತ್ತಿ ಹಿಡಿದು ಎದುರಿಸಿ ಬೆದರ್ಸೋದಲ್ಲ. ಪ್ರೀತಿಯಿಂದ ಒಂದು ಜೀವನ ಸಂಪಾದನೆ ಮಾಡು, ಅದು ಗಂಡಸ್ತನ. ಇವನ್ ತಾಯಿನ ಸಾಯಿಸಿದ್ರಿ, ನಿಮ್ಮ ಮಧ್ಯನೇ ಇದ್ದೆ ಇವನು. ಇವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಚಿಟ್ಕೆ ಹೊಡೆಯೋಷ್ಟಲ್ಲಿ ಮುಗಿಸ್ಬೋದಾಗಿತ್ತು. ಆದ್ರೆ ಅವನಾಗ ಮಾಡ್ಲಿಲ್ಲ.
ಅವನಲ್ಲಿದ್ದ ಕೋಪನ ದ್ವೇಷನ ತಾಯಿ ಚೀತೆಯಲ್ಲಿ ಸುಟ್ಟಾಕಿ ನಿಮ್ಮಲ್ಲಿ ಪ್ರೀತಿ ಹುಟ್ಟಾಕಕ್ ಬಂದ ಮಾಣಿಕ್ಯ ಕಣ ನನ್ ಮಗ. ನಾನು ಅವನ್ನ ದೂರ ಮಾಡಿದೆ, ಅವನಿಂದ ಅವನ ಪ್ರೀತಿನ ದೂರ ಮಾಡಿದೆ. ಒಂದು ಮಾತು ಆಡದೆ ಹೊರಟೋದ. ಎರಡೂ ಊರ್ನ ಒಂದು ಮಾಡಬೇಕು ಅಂತ ಇಡೀ 6 ಅಡಿ ದೇಹದಲ್ಲಿ ಪ್ರೀತಿನ ತುಂಬಿಕೊಂಡು ನಿಮ್ಗೆ ಹತ್ರ ಆದ ಮಾಣಿಕ್ಯ ನನ್ನ ಮಗ. ನೀನ್ ತಲೆ ತೆಗಿಬೇಕು ಅಂತ ನನ್ನ ತಮ್ಮ ನಿನ್ ಮೇಲೆ ಬಿದ್ದಾಗ ನಿನ್ನ ಕಾಪಾಡಿದ್ಯಾರು? ನನ್ನ ಮಗ. ಅವರುಗಳ ಪ್ರಾಣ ನಮ್ಮ ಕತ್ತಿ ಕೆಳಗಿದ್ರು ಪ್ರೀತಿಸೋಣ ಅಂತ ಕೇಳ್ಕೊತಿದ್ದಾರೆ. ಅದು ಗಡಿಸಲು ಗುಂಡಿಗೆ, ಆ ಗುಂಡಿಗೆ ಬದುಕಬೇಕು. 10 ಗುಂಡಿಗೆ, ಆ ಗುಂಡಿಗೆ ಪ್ರೀತಿಯಲ್ಲಿ ಬದುಕ್ತವೆ. ಅದನ್ನು ಕಾಪಾಡಿಕೊಂಡ್ರು. ಹೌದು ತಮ್ಮಯ್ಯ, ಈ ಮನೆಯವ್ರ ಕಂಡ್ರೆ ಊರ್ ಜನ ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ಬಿಡ್ತಾ ಇದ್ರು. ಯಾರು ಗೌರವದಿಂದ ಕೈ ಎತ್ತು ಮುಗಿತಾ ಇರ್ಲಿಲ್ಲ. ಇವತ್ತು ಇದೇ ಊರ್ ಜನ ನಮ್ಮನ್ನ ಪ್ರೀತಿಸ್ತಾರೆ, ಗೌರವದಿಂದ ಕಾಣ್ತಾರೆ ಅಂದ್ರೆ ಕಾರಣ ಈ ಹುಡುಗ. ಇಷ್ಟು ದಿವಸ ಅವ್ನು ನಮ್ ಜೊತೆ ಬದುಕಿದ್ದಾನೆ ಅಂತಂದ್ರೆ ಅವನು ಬೇಕಾಗಿರೋದು ನಮ್ಮ ಪ್ರಾಣ ಸಂಬಂಧ ಇದ್ಯಾವುದೂ ಅಲ್ಲ, ಪ್ರೀತಿ. ಸಾಕೋ ಕತ್ತಿನ. ನನಗೂ ಕೆಂಪು ಅಂದ್ರೆ ತುಂಬಾ ಇಷ್ಟ ಬೀರ. ರಕ್ತ ಅಲ್ಲ, ಗುಲಾಬಿ. ನಿನ್ ತಾಯಿ ನಿನಗೋಸ್ಕರ ಇಷ್ಟಪಟ್ಟು ಹುಡುಗಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಹೋಗು. ಬಡಿಯಪ್ಪ. ಆಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಮದುವೆ ಬಿಡೋಣ. ಹಿಂಗಂದ್ರೆ ಹಂಗಂತೀನಿ, ಹಂಗಂದ್ರೆ ಹಿಂಗಂತೀನಿ, ಅಂದ್ರೆ ಹೊಂಟೋಯ್ತೀನಿ, ಹೋಗಂದ್ರೆ ಓಡ್ಬರ್ತೀನಿ. ನಾನು ಟಾಂಗ ಗಾಡಿಗೊಂಡು ಹಾರಿಸಿದ್ದಂಗೆ